ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಮಹಾಲಕ್ಷ್ಮಿ ಪ್ರಕರಣಕ್ಕೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿ ತಾಯಿ ಕೊಟ್ಟ ದೂರು ಇದೀಗ ಹಲವು ಅನುಮಾನಗಳನ್ನು ಹೊರಹಾಕಿದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಒಡಿಶಾದ ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿ. ವೈಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾರೆ. ಆರೋಪಿ ಸಹೋದರನಿಗೆ ಪೊಲೀಸರು ಈಗ ಡ್ರಿಲ್ ನಡೆಸುತ್ತಿದ್ದಾರೆ. ಆರೋಪಿ ಸಹೋದರನ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಹಾಗಾದ್ರೆ ಏನೆಲ್ಲ ಸತ್ಯ ಕಕ್ಕಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ತನಿಖೆ ವೇಳೆ ಆರೋಪಿ ಸಹೋದರ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕೃತ್ಯದ ನಂತರ ಸಹೋದರನಿಗೆ ಆರೋಪಿ ಕರೆ ಮಾಡಿದ್ನಂತೆ. ಮಹಾಲಕ್ಷ್ಮಿಯನ್ನ ಕೊಂದಿದ್ದೀನಿ, ಪೊಲೀಸರು ಬಂಧಿಸ್ತಾರೆ, ನಾನು ಬೆಂಗಳೂರಿನಿಂದ ಹೊರಡ್ತಾ ಇದ್ದೀನಿ ಅಂತ ಸಹೋದರನ ಜೊತೆ ಆರೋಪಿ ಮಾತನಾಡಿದ್ನ ಕೊಟ್ಟಿರುವ ದೂರು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದ್ರೆ ತಾಯಿ ಮೀನಾ ರಾಣಾ ಕೊಟ್ಟಿರುವ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಪುತ್ರಿ ಮಹಾಲಕ್ಷ್ಮಿ ಕೊಲೆ ಸಂಬಂಧ ತಾಯಿ ಮೀನಾ ದೂರನ್ನ ಕೊಟ್ಟಿದ್ರು. ಹೇಮಂತಾಸ್ ಎಂಬಾತನನ್ನ ಮಹಾಲಕ್ಷ್ಮಿ ಮದುವೆ ಆಗಿದ್ದಾಳೆ. ಹೇಮಂತಾಸ್ ದಂಪತಿಗೆ 4 ವರ್ಷದ ಮಗುವಿತ್ತು. 4 ವರ್ಷಗಳಿಂದ ದಂಪತಿ ನಡುವೆ ಹೊಂದಾಣಿಕೆ ಇರಲಿಲ್ಲ. ಪದೇ ಪದೇ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. 2023ರ ಅಕ್ಟೋಬರ್ನಲ್ಲಿ ಗಂಡನಿಂದ ಮಹಾಲಕ್ಷ್ಮಿ ದೂರವಾಗಿದ್ದಾಳೆ. ಗಂಡನಿಂದ ದೂರಾಗಿ ವೈಯಾಲಿ ಕಾವಲ್ನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು. ಸೆಪ್ಟೆಂಬರ್ 2ರಂದು ತಂದೆಗೆ ಮಹಾಲಕ್ಷ್ಮಿ ಕರೆ ಮಾಡಿದ್ಲು. ನಿಮ್ಮನ್ನ ನೋಡೋದಕ್ಕೆ ಬರೋದಾಗಿ ಹೇಳಿದ್ಲು. ಅದಾದ ಬಳಿಕ ಮತ್ತೆ ಮಹಾಲಕ್ಷ್ಮಿ ಫೋನ್ ಮಾಡಿರ್ಲಿಲ್ಲ. ಸೆಪ್ಟೆಂಬರ್ 21ರಂದು ಮನೆಗೆ ಬಂದಿದ್ದ ತಾಯಿಗೆ ಮಹಾಲಕ್ಷ್ಮಿ ಮೃತದೇಹ ಕಂಡಿತ್ತು. ಸಂಪರ್ಕ ಮಾಡಿದ್ದಾರೆ. ಕೊಲೆ ನಂತರ ಆರೋಪಿ ತನ್ನೂರಿನಂತ ಸುಳಿದಿಲ್ಲ. ಕಳೆದ 9 ತಿಂಗಳಿನಿಂದ ಮಹಾಲಕ್ಷ್ಮಿಗೂ ಆರೋಪಿಗೂ ಸಂಪರ್ಕ ಇತ್ತು ಎನ್ನಲಾಗಿದೆ. ತನಿಖೆಯಿಂದಷ್ಟೇ ಸತ್ಯ ರಿವೀಲ್ ಆಗಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಮಹಾಲಕ್ಷ್ಮಿ ಪ್ರಕರಣಕ್ಕೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿ ತಾಯಿ ಕೊಟ್ಟ ದೂರು ಇದೀಗ ಹಲವು ಅನುಮಾನಗಳನ್ನು ಹೊರಹಾಕಿದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಒಡಿಶಾದ ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿ. ವೈಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾರೆ. ಆರೋಪಿ ಸಹೋದರನಿಗೆ ಪೊಲೀಸರು ಈಗ ಡ್ರಿಲ್ ನಡೆಸುತ್ತಿದ್ದಾರೆ. ಆರೋಪಿ ಸಹೋದರನ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಹಾಗಾದ್ರೆ ಏನೆಲ್ಲ ಸತ್ಯ ಕಕ್ಕಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ತನಿಖೆ ವೇಳೆ ಆರೋಪಿ ಸಹೋದರ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕೃತ್ಯದ ನಂತರ ಸಹೋದರನಿಗೆ ಆರೋಪಿ ಕರೆ ಮಾಡಿದ್ನಂತೆ. ಮಹಾಲಕ್ಷ್ಮಿಯನ್ನ ಕೊಂದಿದ್ದೀನಿ, ಪೊಲೀಸರು ಬಂಧಿಸ್ತಾರೆ, ನಾನು ಬೆಂಗಳೂರಿನಿಂದ ಹೊರಡ್ತಾ ಇದ್ದೀನಿ ಅಂತ ಸಹೋದರನ ಜೊತೆ ಆರೋಪಿ ಮಾತನಾಡಿದ್ನ ಕೊಟ್ಟಿರುವ ದೂರು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದ್ರೆ ತಾಯಿ ಮೀನಾ ರಾಣಾ ಕೊಟ್ಟಿರುವ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಪುತ್ರಿ ಮಹಾಲಕ್ಷ್ಮಿ ಕೊಲೆ ಸಂಬಂಧ ತಾಯಿ ಮೀನಾ ದೂರನ್ನ ಕೊಟ್ಟಿದ್ರು. ಹೇಮಂತಾಸ್ ಎಂಬಾತನನ್ನ ಮಹಾಲಕ್ಷ್ಮಿ ಮದುವೆ ಆಗಿದ್ದಾಳೆ. ಹೇಮಂತಾಸ್ ದಂಪತಿಗೆ 4 ವರ್ಷದ ಮಗುವಿತ್ತು. 4 ವರ್ಷಗಳಿಂದ ದಂಪತಿ ನಡುವೆ ಹೊಂದಾಣಿಕೆ ಇರಲಿಲ್ಲ. ಪದೇ ಪದೇ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. 2023ರ ಅಕ್ಟೋಬರ್ನಲ್ಲಿ ಗಂಡನಿಂದ ಮಹಾಲಕ್ಷ್ಮಿ ದೂರವಾಗಿದ್ದಾಳೆ. ಗಂಡನಿಂದ ದೂರಾಗಿ ವೈಯಾಲಿ ಕಾವಲ್ನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು. ಸೆಪ್ಟೆಂಬರ್ 2ರಂದು ತಂದೆಗೆ ಮಹಾಲಕ್ಷ್ಮಿ ಕರೆ ಮಾಡಿದ್ಲು. ನಿಮ್ಮನ್ನ ನೋಡೋದಕ್ಕೆ ಬರೋದಾಗಿ ಹೇಳಿದ್ಲು. ಅದಾದ ಬಳಿಕ ಮತ್ತೆ ಮಹಾಲಕ್ಷ್ಮಿ ಫೋನ್ ಮಾಡಿರ್ಲಿಲ್ಲ. ಸೆಪ್ಟೆಂಬರ್ 21ರಂದು ಮನೆಗೆ ಬಂದಿದ್ದ ತಾಯಿಗೆ ಮಹಾಲಕ್ಷ್ಮಿ ಮೃತದೇಹ ಕಂಡಿತ್ತು. ಸಂಪರ್ಕ ಮಾಡಿದ್ದಾರೆ. ಕೊಲೆ ನಂತರ ಆರೋಪಿ ತನ್ನೂರಿನಂತ ಸುಳಿದಿಲ್ಲ. ಕಳೆದ 9 ತಿಂಗಳಿನಿಂದ ಮಹಾಲಕ್ಷ್ಮಿಗೂ ಆರೋಪಿಗೂ ಸಂಪರ್ಕ ಇತ್ತು ಎನ್ನಲಾಗಿದೆ. ತನಿಖೆಯಿಂದಷ್ಟೇ ಸತ್ಯ ರಿವೀಲ್ ಆಗಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಮಹಾಲಕ್ಷ್ಮಿ ಪ್ರಕರಣಕ್ಕೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿ ತಾಯಿ ಕೊಟ್ಟ ದೂರು ಇದೀಗ ಹಲವು ಅನುಮಾನಗಳನ್ನು ಹೊರಹಾಕಿದೆ.
ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಒಡಿಶಾದ ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿ. ವೈಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾರೆ. ಆರೋಪಿ ಸಹೋದರನಿಗೆ ಪೊಲೀಸರು ಈಗ ಡ್ರಿಲ್ ನಡೆಸುತ್ತಿದ್ದಾರೆ. ಆರೋಪಿ ಸಹೋದರನ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಹಾಗಾದ್ರೆ ಏನೆಲ್ಲ ಸತ್ಯ ಕಕ್ಕಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ತನಿಖೆ ವೇಳೆ ಆರೋಪಿ ಸಹೋದರ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕೃತ್ಯದ ನಂತರ ಸಹೋದರನಿಗೆ ಆರೋಪಿ ಕರೆ ಮಾಡಿದ್ನಂತೆ. ಮಹಾಲಕ್ಷ್ಮಿಯನ್ನ ಕೊಂದಿದ್ದೀನಿ, ಪೊಲೀಸರು ಬಂಧಿಸ್ತಾರೆ, ನಾನು ಬೆಂಗಳೂರಿನಿಂದ ಹೊರಡ್ತಾ ಇದ್ದೀನಿ ಅಂತ ಸಹೋದರನ ಜೊತೆ ಆರೋಪಿ ಮಾತನಾಡಿದ್ನ ಕೊಟ್ಟಿರುವ ದೂರು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದ್ರೆ ತಾಯಿ ಮೀನಾ ರಾಣಾ ಕೊಟ್ಟಿರುವ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಪುತ್ರಿ ಮಹಾಲಕ್ಷ್ಮಿ ಕೊಲೆ ಸಂಬಂಧ ತಾಯಿ ಮೀನಾ ದೂರನ್ನ ಕೊಟ್ಟಿದ್ರು. ಹೇಮಂತಾಸ್ ಎಂಬಾತನನ್ನ ಮಹಾಲಕ್ಷ್ಮಿ ಮದುವೆ ಆಗಿದ್ದಾಳೆ. ಹೇಮಂತಾಸ್ ದಂಪತಿಗೆ 4 ವರ್ಷದ ಮಗುವಿತ್ತು. 4 ವರ್ಷಗಳಿಂದ ದಂಪತಿ ನಡುವೆ ಹೊಂದಾಣಿಕೆ ಇರಲಿಲ್ಲ. ಪದೇ ಪದೇ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. 2023ರ ಅಕ್ಟೋಬರ್ನಲ್ಲಿ ಗಂಡನಿಂದ ಮಹಾಲಕ್ಷ್ಮಿ ದೂರವಾಗಿದ್ದಾಳೆ. ಗಂಡನಿಂದ ದೂರಾಗಿ ವೈಯಾಲಿ ಕಾವಲ್ನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು. ಸೆಪ್ಟೆಂಬರ್ 2ರಂದು ತಂದೆಗೆ ಮಹಾಲಕ್ಷ್ಮಿ ಕರೆ ಮಾಡಿದ್ಲು. ನಿಮ್ಮನ್ನ ನೋಡೋದಕ್ಕೆ ಬರೋದಾಗಿ ಹೇಳಿದ್ಲು. ಅದಾದ ಬಳಿಕ ಮತ್ತೆ ಮಹಾಲಕ್ಷ್ಮಿ ಫೋನ್ ಮಾಡಿರ್ಲಿಲ್ಲ. ಸೆಪ್ಟೆಂಬರ್ 21ರಂದು ಮನೆಗೆ ಬಂದಿದ್ದ ತಾಯಿಗೆ ಮಹಾಲಕ್ಷ್ಮಿ ಮೃತದೇಹ ಕಂಡಿತ್ತು. ಸಂಪರ್ಕ ಮಾಡಿದ್ದಾರೆ. ಕೊಲೆ ನಂತರ ಆರೋಪಿ ತನ್ನೂರಿನಂತ ಸುಳಿದಿಲ್ಲ. ಕಳೆದ 9 ತಿಂಗಳಿನಿಂದ ಮಹಾಲಕ್ಷ್ಮಿಗೂ ಆರೋಪಿಗೂ ಸಂಪರ್ಕ ಇತ್ತು ಎನ್ನಲಾಗಿದೆ. ತನಿಖೆಯಿಂದಷ್ಟೇ ಸತ್ಯ ರಿವೀಲ್ ಆಗಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಮಹಾಲಕ್ಷ್ಮಿ ಪ್ರಕರಣಕ್ಕೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿ ತಾಯಿ ಕೊಟ್ಟ ದೂರು ಇದೀಗ ಹಲವು ಅನುಮಾನಗಳನ್ನ ಹೊರಹಾಕಿದೆ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಒಡಿಶಾದ ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿ. ವೈಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾರೆ. ಆರೋಪಿ ಸಹೋದರನಿಗೆ ಪೊಲೀಸರು ಈಗ ಡ್ರಿಲ್ ನಡೆಸುತ್ತಿದ್ದಾರೆ. ಆರೋಪಿ ಸಹೋದರನ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಹಾಗಾದ್ರೆ ಏನೆಲ್ಲ ಸತ್ಯ ಕಕ್ಕಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ತನಿಖೆ ವೇಳೆ ಆರೋಪಿ ಸಹೋದರ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕೃತ್ಯದ ನಂತರ ಸಹೋದರನಿಗೆ ಆರೋಪಿ ಕರೆ ಮಾಡಿದ್ನಂತೆ. ಮಹಾಲಕ್ಷ್ಮಿಯನ್ನ ಕೊಂದಿದ್ದೀನಿ, ಪೊಲೀಸರು ಬಂಧಿಸ್ತಾರೆ, ನಾನು ಬೆಂಗಳೂರಿನಿಂದ ಹೊರಡ್ತಾ ಇದ್ದೀನಿ ಅಂತ ಸಹೋದರನ ಜೊತೆ ಆರೋಪಿ ಮಾತನಾಡಿದ್ನ ಕೊಟ್ಟಿರುವ ದೂರು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದ್ರೆ ತಾಯಿ ಮೀನಾ ರಾಣಾ ಕೊಟ್ಟಿರುವ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಪುತ್ರಿ ಮಹಾಲಕ್ಷ್ಮಿ ಕೊಲೆ ಸಂಬಂಧ ತಾಯಿ ಮೀನಾ ದೂರನ್ನ ಕೊಟ್ಟಿದ್ರು. ಹೇಮಂತಾಸ್ ಎಂಬಾತನನ್ನ ಮಹಾಲಕ್ಷ್ಮಿ ಮದುವೆ ಆಗಿದ್ದಾಳೆ. ಹೇಮಂತಾಸ್ ದಂಪತಿಗೆ 4 ವರ್ಷದ ಮಗುವಿತ್ತು. 4 ವರ್ಷಗಳಿಂದ ದಂಪತಿ ನಡುವೆ ಹೊಂದಾಣಿಕೆ ಇರಲಿಲ್ಲ. ಪದೇ ಪದೇ ದಂಪತಿ ನಡುವೆ ಜಗಳ ಆಗ್ತಾ ಇತ್ತು. 2023ರ ಅಕ್ಟೋಬರ್ನಲ್ಲಿ ಗಂಡನಿಂದ ಮಹಾಲಕ್ಷ್ಮಿ ದೂರವಾಗಿದ್ದಾಳೆ. ಗಂಡನಿಂದ ದೂರಾಗಿ ವೈಯಾಲಿ ಕಾವಲ್ನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು. ಸೆಪ್ಟೆಂಬರ್ 2ರಂದು ತಂದೆಗೆ ಮಹಾಲಕ್ಷ್ಮಿ ಕರೆ ಮಾಡಿದ್ಲು. ನಿಮ್ಮನ್ನ ನೋಡೋದಕ್ಕೆ ಬರೋದಾಗಿ ಹೇಳಿದ್ಲು. ಅದಾದ ಬಳಿಕ ಮತ್ತೆ ಮಹಾಲಕ್ಷ್ಮಿ ಫೋನ್ ಮಾಡಿರ್ಲಿಲ್ಲ. ಸೆಪ್ಟೆಂಬರ್ 21ರಂದು ಮನೆಗೆ ಬಂದಿದ್ದ ತಾಯಿಗೆ ಮಹಾಲಕ್ಷ್ಮಿ ಮೃತದೇಹ ಕಂಡಿತ್ತು. ಸಂಪರ್ಕ ಮಾಡಿದ್ದಾರೆ. ಕೊಲೆ ನಂತರ ಆರೋಪಿ ತನ್ನೂರಿನಂತ ಸುಳಿದಿಲ್ಲ. ಕಳೆದ 9 ತಿಂಗಳಿನಿಂದ ಮಹಾಲಕ್ಷ್ಮಿಗೂ ಆರೋಪಿಗೂ ಸಂಪರ್ಕ ಇತ್ತು ಎನ್ನಲಾಗಿದೆ. ತನಿಖೆಯಿಂದಷ್ಟೇ ಸತ್ಯ ರಿವೀಲ್ ಆಗಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.